ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ ವಿಚಾರನೇ 2025ರಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಅದು ಬಂದು ನಮ್ಮ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಈ ಕುಂಭಮೇಳದ ಇತಿಹಾಸ ಏನಿದೆ, ಇದರ ಒಂದು ಮಹತ್ವ ಏನಿದೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಏನಂತ ಹೇಳಿದರೆ, ಸೊ ಈ ಒಂದು ಕುಂಭಮೇಳ ಅನ್ನೋದೇನಿದೆ ಅಲ್ವಾ, ಇದನ್ನ 3 ಥರನಾಗಿ ಕುಂಭಮೇಳನ ಮಾಡ್ತಾರೆ. ಇಲ್ಲಿ ನಾಗಸಾಧುಗಳು ಬರ್ತಾರೆ, ಅಗೋರಿಗಳು ಬರ್ತಾರೆ, ಮತ್ತು ಸಿದ್ಧಿ ಪುರುಷರು ಬರ್ತಾರೆ, ಋಷಿ ಮುನಿಗಳು ಬರ್ತಾರೆ. 10 ಎಕರೆ ಜಾಗ, 45 ಕೋಟಿ ಜನ, 45 ದಿನಗಳ ಕಾಲ ನಡೀತಕ್ಕಂಥ ಈ ಒಂದು ಕುಂಭಮೇಳದ ವಿಶೇಷತೆ ಏನಿದೆ, ಇದು ಏನಕ್ಕೆ ನಮ್ಮ ಹಿಂದೂ ಧರ್ಮದ ಸನಾತನವನ್ನು ಎತ್ತಿ ಹಿಡಿಯುತ್ತದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ದಯವಿಟ್ಟು ಯಾರನ್ನು ಸ್ಕಿಪ್ ಮಾಡ್ದಲೇ ನೋಡಿ. ಇದನ್ನೆಲ್ಲ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಒಂದು ಪುಣ್ಯ ಅಂತ ಹೇಳ್ತೀನಿ. ಹಿಂದೆ ಈ ಒಂದು ಮಹಾಕುಂಭಮೇಳ ನಡೆದಾಗ ನಮ್ಮ ತಾತ ಮುತ್ತಾತರು ಇದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವತ್ತು ನಮಗೆ ಆ ಒಂದು ಭಾಗ್ಯ ಸಿಕ್ಕಿದೆ. ಅಟ್ಲೀಸ್ಟ್ ಹೋಗಿ ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದರ ಒಂದು ಮಹತ್ವವನ್ನು ನಾವು ತಿಳ್ಕೊಂಡು ನಮ್ಮ ಒಂದು ಮಕ್ಕಳಿಗೆ ನಾವು ಅದನ್ನು ತಿಳಿಸೋದ್ರಿಂದ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಇನ್ನು ನಡೆಯೋದು ಮತ್ತೆ 144 ವರ್ಷದ ನಂತರ ನಡೆಯುತ್ತದೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಕುಂಭಮೇಳ ಅಂದರೆ ಏನು, ನಾಗಸಾಧುಗಳಂದರೆ ಯಾರು, ಅಗೋರಿಗಳು ಅಂದರೆ ಯಾರು, ಅವ್ರದ್ದು ಏನೆಲ್ಲ ಮಹತ್ವ ಇದೆ, ನಮ್ಮ ಹಿಂದೂ ಧರ್ಮವನ್ನು ಏನಕ್ಕೆ ನಾವು ಎತ್ತಿ ಹಿಡಿತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಹಾಕುಂಭಮೇಳದ ಇತಿಹಾಸವನ್ನು ನಾವು ತಿಳ್ಕೊಳ್ಳೋದಾದ್ರೆ, ಈ ಒಂದು ಕುಂಭಮೇಳ ಬಂದು 3 ರೀತಿಯಾಗಿ ನಡೆಯುತ್ತದೆ. ಒಂದು ಅರ್ಧ ಕುಂಭಮೇಳ, ಇನ್ನೊಂದು ಪೂರ್ಣ ಕುಂಭಮೇಳ, ಇನ್ನೊಂದು ಮಹಾಕುಂಭಮೇಳ. ಇವಾಗ ನಡೀತಾ ಇರೋದು ಮಹಾಕುಂಭಮೇಳ ಇದೆ. ಇದನ್ನ ಏನಕ್ಕೆ ಮಹಾಕುಂಭಮೇಳ ಅಂತ ನಡೆಸ್ತಾರೆ ಅಂತ ನೋಡೋದಾದ್ರೆ, ಇಂದಿನ ಯುಗದಲ್ಲಿ ಏನಿತ್ತಲ್ವ, ದೇವಾನುದೇವತೆಗಳು ಮತ್ತು ಅಸುರರ ನಡುವೆ ಒಂದು ಯುದ್ಧ ಆಗುತ್ತೆ. ಅದು 12 ದಿನಗಳ ಕಾಲ ನಡೆಯುತ್ತದೆ. ಅಲ್ಲಿ ಅವರು ಕೆಲವೊಂದು ವಸ್ತುಗಳನ್ನ ತಗೊಂಡು ಹೋಗ್ಬೇಕಾದ್ರೆ ಅದರಲ್ಲಿ ಅಮೃತನೂ ಒಂದಾಗಿರುತ್ತೆ. ಆ ಒಂದು ಅಮೃತ ಬಂದು ಅಸುರರು ದೇವತೆಗಳು ತಗೊಂಡು ಹೋಗ್ಬೇಕಾದ್ರೆ ಅಸುರರಿಗೂ ಮತ್ತು ದೇವನ ದೇವತೆಗಳಿಗೂ ಒಂದು ಯುದ್ಧ ಆಗುತ್ತೆ. ಆ ಒಂದು ಅಮೃತ ಬಂದು 4 ಜಾಗದಲ್ಲಿ 4 ಹನಿಗಳ ರೂಪದಲ್ಲಿ ಚೆಲ್ಲುತ್ತೆ. ಅದರಲ್ಲಿ ಬಂದು ಪ್ರಯಾಗ್ರಾಜ್ ಒಂದಾಗಿದೆ. ಹಾಗಾಗಿ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳವನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಬಂದು 45 ದಿನಗಳ ಕಾಲ ಈ ಒಂದು ಮಹಾಕುಂಭಮೇಳ ನಡೀತದೆ. 45 ಕೋಟಿಗಿಂತ ಅಧಿಕ ಜನ ಇದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲೂ ವಿದೇಶಿಯರು ಬಂದು ಅತಿ ಹೆಚ್ಚಾಗಿ ಭಾಗವಹಿಸೋದು ವಿದೇಶಿಯರು ಅಂತ ನಾವು ನೋಡ್ಬೋದು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ನಮ್ಮ ಒಂದು ಆ್ಯಪಲ್ ಕಂಪನಿ ಏನಿದೆ ಅಲ್ವಾ, ಆ್ಯಪಲ್ ಕಂಪನಿಯ ಮುಖ್ಯಸ್ಥನ ಹೆಂಡತಿ ಬಂದು ಈ ಒಂದು ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಮೂಲತಃ ಕ್ರಿಶ್ಚಿಯನ್ ಧರ್ಮದವರಾಗಿದ್ರು, ನಮ್ಮ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಟ್ಟು ಅವರು ಈ ಒಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಈ ಒಂದು 12 ದಿನಗಳ ದೇವಾನುದೇವತೆಗಳ ಯುದ್ಧದಲ್ಲಿ ಈ ಒಂದು ಅಮೃತ ಒಂದು 4 ಸ್ಥಳಗಳಲ್ಲಿ ಚೆಲ್ಲಿರುತ್ತದೆ. ಪ್ರಯಾಗ್ರಾಜ್, ನಾಸಿಕ್, ಹರಿದ್ವಾರ್, ಮತ್ತು ಇನ್ನೊಂದು ಯಾವುದಪ್ಪ ಅಂತ ಹೇಳಿದರೆ ಹರಿದ್ವಾರ. ಈ ಒಂದು 4 ಸ್ಥಳಗಳಲ್ಲಿ ಚೆಲ್ಲಿರುತ್ತದೆ. ಅದನ್ನು ಬಂದು ಮಹಾಕುಂಭಮೇಳ, ಪೂರ್ಣ ಕುಂಭಮೇಳ, ಆದ ನಂತರ ಮಹಾಕುಂಭಮೇಳ ಅಂತಂದು ಹೇಳ್ಬಿಟ್ಟು ಪ್ರತಿ 144 ವರ್ಷಗಳಿಗೊಮ್ಮೆ ಈ ಒಂದು ಕುಂಭಮೇಳವನ್ನು ನಡೀತದೆ ಅಂತ ಹೇಳ್ತೀವಿ. ಗ್ರಹ ಬಂದು ಸೂರ್ಯನಿಗೆ ಸುತ್ತುವರಿಯುವಂತಹ ಒಂದು ಸಮಯವನ್ನು ಆಧಾರವಾಗಿ ಇಟ್ಟುಕೊಂಡು ಈ ಒಂದು ಮಹಾಕುಂಭಮೇಳವನ್ನು ಮಾಡ್ತಾರೆ. ಈ ಮಹಾಕುಂಭಮೇಳದ ಸಮಯ ನಿಗದಿಯಾಗಿರೋದು ಇವತ್ತು ನಿಗದಿಯಾಗಿರೋದಲ್ಲ, ಇದು ಹಿಂದೆನೇ ಬರೆದಿಟ್ಟಿದ್ದಾರೆ ಅನ್ನೋ ಒಂದು ಉಲ್ಲೇಖ ಕೂಡ ಇದೆ. ಅದೇ ರೀತಿಯಾಗಿ ಈ ಒಂದು ನಾಗಸಾಧುಗಳಾಗಿರ್ಬೋದು, ಅಗೋರಿಗಳಾಗಿರ್ಬೋದು, ಈ ಒಂದು ಕುಂಭಮೇಳಕ್ಕೆ ಅವರು ಬರ್ತಾರಲ್ವ, ಅವರು ಬರೋದೇ ಒಂಥರ ನಿಗೂಢ ಅಂತಾನೆ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರು ಎಲ್ಲಿಂದ ಬರ್ತಾರೆ, ಯಾವ ರೀತಿಯಾಗಿ ಹೋಗ್ತಾರೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಈ ನಾಗಸಾಧುಗಳು ಅಂದರೆ ಯಾರು, ಅಗೋರಿಗಳು ಅಂದರೆ ಯಾರು ಅಂತ ನೋಡೋದಾದ್ರೆ ಅವ್ರದನ್ನೇ ಒಂದು ವಿಶೇಷ ಇದೆ. ಇದಕ್ಕೆ 8ನೇ ಶತಮಾನದಲ್ಲಿ ಈ ಒಂದು ನಾಗಸಾಧುಗಳಿಗೆ ಶಂಕರಾಚಾರ್ಯರು ಸ್ಫೂರ್ತಿಯಾಗಿದ್ರು. ಅಂದರೆ ಅವರ ಒಂದು ಯುಗದಲ್ಲಿ ಇದೊಂದು ನಾಗಸಾಧುಗಳು ಅನ್ನೋದೊಂದು ಪರಿವರ್ತನೆಗೊಂಡಿದೆ. ಅದಕ್ಕಿಂತ ಹಿಂದೇನು ಇತ್ತು, ಬಟ್ 8ನೇ ಶತಮಾನದಿಂದ ಇದು ಒಂದು ಪರಿವರ್ತನೆಗೊಂಡಿದೆ. ನಮ್ಮ ಹಿಂದೂ ಧರ್ಮವನ್ನು ಉಳಿಸಬೇಕು, ಹಿಂದೂ ಧರ್ಮದ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಅದನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ನಮಗೆ ಒಂದಷ್ಟು ಸೈನ್ಯಗಳು ಬೇಕು ಅಂತ ಹೇಳಿದಾಗ 4 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಅದರಲ್ಲಿ ಶಂಕರಾಚಾರ್ಯರ ಮಠನೂ ಕೂಡ ಒಂದಾಗಿರುತ್ತೆ. ಆವಾಗ ಈ ನಾಗಸಾಧುಗಳು ಉಟ್ಕೊಂಡ್ರು ಅನ್ನೋ ಒಂದು ಉಲ್ಲೇಖ ಕೂಡ ಇದೆ. ಇದು ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಓದಿರೋದಿದೆ. ಸೊ ಈ ರೀತಿಯಾಗಿ ನಾಗಸಾಧುಗಳು ಇರ್ತಾರೆ. ಈ ನಾಗಸಾಧುಗಳ ಒಂದು ಜೀವನ ಶೈಲಿನೇ ವಿಚಿತ್ರವಾಗಿದೆ. ನೀವು ನೋಡ್ತಿರ್ಬೋದು, ಈ ಒಂದು ಮಹಾಕುಂಭಮೇಳ ನಡೀತಕ್ಕಂಥ ಒಂದು ಪ್ರಯಾಗ್ರಾಜ್ನಲ್ಲಿ ಏನಿದೆ ಅಲ್ವಾ, ಅದು ಎಷ್ಟು ನಾಗಸಾಧುಗಳು, ಎಷ್ಟು ಅಗೋರಿಗಳು ಇದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಶಕ್ತಿನೇ ದಿವ್ಯವಾದ ಶಕ್ತಿಯಾಗಿದೆ. ಇವರೇನು ಕಾಡು ಜನರ, ಇವರೇನಾದರೂ ತೊಂದರೆ ಕೊಡ್ತಾರಂದರೆ ಖಂಡಿತ ಇಲ್ಲ. ಅವರು ನಮ್ಮ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಲಿಕ್ಕೆ ಬಂದಿರತಕ್ಕಂಥವ್ರು ಇದ್ದಾರೆ. ಸೊ ಅವರು ಯಾವುದೇ ರೀತಿಯ ತೊಂದರೆನ ಯಾರಿಗೂ ಮಾಡೋದಿಲ್ಲ. ಸೊ ನಿನ್ನೆ ನಾವು ಒಂದು ನ್ಯೂಸ್ ನೋಡಬೇಕಾದ್ರೆ ನೋಡಿದ್ವಿ, ಜನರು ಇದನ್ನೆಲ್ಲ ಹೇಗೆ ಅಡ್ವಾಂಟೇಜ್ ಆಗಿ ತಗೊಂತಾರೆ ಅಂತ ಹೇಳಿದ್ರೆ, ಒಬ್ಬ ಬಂದು ನಾಗಸಾಧುವಿನ ವೇಷವನ್ನು ಧರಿಸಿದ ಉಗ್ರಗಾಮಿ ಸಿಗ್ತಾನೆ. ಸೊ ಇದನ್ನು ಅವ್ರು ಅಡ್ವಾಂಟೇಜ್ ಆಗಿ ತಗೊಂಡ್ರು. ಸೊ ಇಲ್ಲಿ ನಮ್ಮ ಒಂದು ಧರ್ಮದ ಒಂದು ಆಚರಣೆ ನಡೀತಾ ಇದೆ. ಇದು ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಈ ಒಂದು ಆಚರಣೆ, ಈ ಥರದ ಕೃತ್ಯ ಮಾಡೋರು ನಮಗೆ ಸಿಗ್ತಾರೆ. ಸೊ ಅದೇ ರೀತಿಯಾಗಿ ನಾಗಸಾಧುಗಳ ಒಂದು ಇತಿಹಾಸವನ್ನು ನೋಡೋದಾದರೆ, ಈ ಒಂದು ನಾಗಸಾಧುಗಳು ಬಂದು
ಅವರು ಗುಹೆಗಳಲ್ಲಿ ಮತ್ತು ರಹಸ್ಯ ಸ್ಥಳಗಳಲ್ಲಿ ವಾಸವಾಗಿರ್ತಾರೆ ನಾಗಸಾಧುಗಳು. ಅವರು ಎಜುಕೇಟೆಡೇ ಇರ್ತಾರೆ. ಅವರು ಈ ಒಂದು ಪ್ರಪಂಚದಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಬಾಂಧವ್ಯಗಳು ಬೇಡ, ನಮಗೆ ಯಾವುದ್ರ ಮೇಲೂ ಆಸೆನೂ ಬೇಡ, ನಾವು ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತೀವಿ, ನಮ್ಮ ಎಲ್ಲ ಸುಖ ದುಃಖಗಳನ್ನು ನಾವು ತ್ಯಜಿಸ್ತೀವಿ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಅವರು ನಾಗಸಾಧುಗಳಾಗಿರ್ತಾರೆ. ಅದರಲ್ಲಿ ತುಂಬ ವೆಲ್ ಎಜುಕೇಟೆಡ್ಗಳು ಇದ್ದಾರೆ. ಅವರು ಎಲ್ಲವನ್ನು ಅನುಭವಿಸಿ ನಮಗೆ ಈ ಜೀವನದ ಸಾರ್ಥಕತೆ ಸಾಕು ಅಂತಂದು ಹೇಳ್ಬಿಟ್ಟು ಅವರು ಒಂದು ಏನಂತ ಹೇಳಿದರೆ ಬ್ರಹ್ಮಚರ್ಯ ಪರಿಪಾಲನೆಯ ಒಂದು ನಾಗಸಾಧುಗಳ ರೂಪದಲ್ಲಿ ಅವರು ಅಳವಡಿಸ್ಕೊಂಡಿರ್ತಾರೆ. ಸೊ ಇವರು ಗುಹೆಗಳಲ್ಲಿ ಹೆಚ್ಚು ವಾಸ ಮಾಡ್ತಾರೆ. ಅದೇ ರೀತಿಯಾಗಿ ನಾಗಸಾಧುಗಳು ಏನಂತ ಹೇಳಿದರೆ ಅವರು ಊಟ ಮಾಡಲಿಕ್ಕೆ ಭಿಕ್ಷೆಯನ್ನು ಬೇಡಬೇಕು, ಇದು ಆಧಾರ ಅಂದರೆ ಇದು ಉಲ್ಲೇಖನೆ ಮಾಡಿದ್ದಾರೆ. ನಾಗಸಾಧುಗಳು ಏನಂತ ಹೇಳಿದರೆ ಅವರು ಪ್ರತಿನಿತ್ಯದ ಊಟಕ್ಕೋಸ್ಕರ ಅವರು ಭಿಕ್ಷೆಯನ್ನು ಬೇಡಬೇಕು. ಅದು 7 ಮನೆಗಳಲ್ಲಿ ಭಿಕ್ಷೆಯನ್ನು ಬೇಡ್ತಾರೆ. ಅದರಲ್ಲಿ ಯಾವುದಾದ್ರು ಒಂದು ಮನೆಯಲ್ಲಾದರೂ ಅವರಿಗೆ ಊಟ ಸಿಗಲಿಲ್ಲ ಅಂತ ಹೇಳಿದರೆ ಆ ದಿನ ಅವರು ಉಪವಾಸ ಇರಬೇಕಾಗುತ್ತಂತೆ. ಇದನ್ನು ಇಟ್ಟಿದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಿಮ್ಗೇನು ಗೊತ್ತಾ ಅನ್ನೋ ಮಾತನ್ನು ಹೇಳಬೇಡಿ. ಏನಕ್ಕೆ ಅಂತ ಹೇಳಿದರೆ ಒಳ್ಳೆಯದನ್ನು ಹೇಳಿದಾಗ 1000 ಕ್ವಶನ್ಸ್ ಬರುತ್ತೆ, ಕೆಟ್ಟದ್ದನ್ನು ಹೇಳಿದಾಗ ಶಬ್ಬಾಷ್ ಅಂತ ಚಪ್ಪಾಳೆ ತಡ್ತಾರೆ. ಸೊ ಅದಕ್ಕೋಸ್ಕರ ಇದು ನಾಗಸಾಧುಗಳದಾದರೆ. ಇನ್ನು ಅಗೋರಿಗಳು ಏನು ಅಂತ ಹೇಳಿದರೆ ಶಿವನ ಒಂದು ಇನ್ನೊಂದು ಸ್ವರೂಪನೇ ಅಗೋರಿಗಳು ಅಂತ ಹೇಳ್ತಾರೆ. ಇವರು ತುಂಬ ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ಇವರಿಗೆ ಎಷ್ಟೋ ಜನರಿಗೆ ಏನಂತ ಹೇಳಿದರೆ ಒಂದು ಇಚ್ಛಾವರಣದ ಸ್ವರೂಪ ಇದೆ ಅನ್ನೋದನ್ನು ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನಾಗಸಾಧುಗಳು ಅಂದರೆ ಅವರ ಶೈಲಿನೇ ಬೇರೆ, ಅಗೋರಿಗಳ ಶೈಲಿನೇ ಬೇರೆ. ಈ ಅಗೋರಿಗಳು ಬಂದು ಹೆಚ್ಚಾಗಿ ಸ್ಮಶಾನದಲ್ಲಿರ್ತಾರೆ, ಅರೆ ಮಾಂಸವನ್ನು ತಿಂತಾರೆ. ಇವರು 3 ರೀತಿಯ ವಿದ್ಯೆಗಳನ್ನು ಕಲ್ತಿರ್ತಾರೆ. ಒಂದು ಏನಂತ ಹೇಳಿದರೆ ಈ ಅಗೋರಿಗಳು ಏನಿದಾರಲ್ವ ಅವರು ಜಾಸ್ತಿ ಶಿವನ ಒಲಿಸ್ಕೊಡೋಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಗೋರಿಗಳಿಗೆ ಶಿವನ ಕೃಪೆ ಇರುತ್ತೆ. ಬಂದು 3 ರೀತಿಯ ಸಾಧನೆಗಳನ್ನು ಮಾಡ್ತಾರೆ ಅಂತ ನಾನು ಹೇಳಿದೆ. ಅಂದರೆ 3 ರೀತಿಯ ಅವರು ಏನಂತ ಹೇಳ್ಬೋದು, ಒಂದು ಅದಕ್ಕೇನು ಕರೆಕ್ಟಾಗಿರೋ ವರ್ಡ್ ಗೊತ್ತಿಲ್ಲ. ಸೊ ಇದರಲ್ಲಿ ಬಂದು 3 ರೀತಿಯ ಒಂದು ಸಾಧನೆಗಳನ್ನು ಮಾಡಿ ಅವರು ಶಿವನ ಒಲಿಸ್ಕೊಂಡಿರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದರೆ, ಒಂದು ಶಿವ ಸಾಧನ, ಒಂದು ಶವ ಸಾಧನ, ಇನ್ನೊಂದು ಸಾಧನ ಬಂದು ಸ್ಮಶಾನ ಸಾಧನ ಅಂತ ಹೇಳ್ತಾರೆ. ಶಿವ ಸಾಧನ ಅಂತ ಹೇಳಿದರೆ ಸ್ಮಶಾನದಲ್ಲಿ ಹೆಣದ ಮೇಲೆ ಅವರು ಒಂಟಿಗಾಲಲ್ಲಿ ನಿಂತು ತಪಸ್ಸನ್ನು ಮಾಡ್ತಾರೆ. ಇನ್ನೊಂದು ಶವ ಸಾಧನ ಅಂತ ಹೇಳಿದರೆ ಅರ್ಧ ಬೆಂದಿರುವಂಥ ಹೆಣದ ಮಾಂಸವನ್ನು ತಿಂತಾರೆ. ಇನ್ನೊಂದು ಸ್ಮಶಾನ ಸಾಧನೆ ಅಂತ ಹೇಳಿದರೆ ಇಲ್ಲಿ ಅವರು ಏನಂತ ಹೇಳಿದರೆ ಒಂದು ಯಜ್ಞಗಳನ್ನು ಮಾಡ್ತಾರೆ. ಯಜ್ಞಗಳನ್ನು ಮಾಡೋದ್ರ ಮುಖಾಂತರ ಹೆಣದ ಒಂದು ತಲೆ ಬುರುಡೆ ಆಗಿರ್ಬೋದು, ಅವರ ಒಂದು ಅಂಗಾಂಗಗಳನ್ನು ಅವರ ಮೈ ಮೇಲೆ ಧರಿಸ್ತಕ್ಕಂಥದ್ದನ್ನು ಮಾಡ್ತಾರೆ. ಈ ಅಗೋರಿಗಳು ಶಿವನ ಒಂದು ಇನ್ನೊಂದು ರೂಪ ಅಂತಲೇ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಸೊ ಅಗೋರಿಗಳಿಗೂ ನಾಗಸಾಧುಗಳಿಗೂ ಇರ್ತಕ್ಕಂಥ ವ್ಯತ್ಯಾಸನೇ ಬೇರೆ ಬೇರೆ ಇದೆ. ಅಗೋರಿಗಳ ಜೀವನ ಶೈಲಿನೇ ಬೇರೆ ಇದೆ, ನಾಗಸಾಧುಗಳ ಜೀವನ ಶೈಲಿನೇ ಬೇರೆ. ಇನ್ನು ಕುಂಭಮೇಳದ ಬಗ್ಗೆ ನೋಡೋದಾದ್ರೆ, ಅರ್ಧ ಕುಂಭಮೇಳ ಅಂದರೆ ಪ್ರತಿ 6 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಪೂರ್ಣ ಕುಂಭಮೇಳ ಅಂದರೆ ಪ್ರತಿ 12 ವರ್ಷಕ್ಕೆ ನಡೆಯುತ್ತದೆ. ಅದೇ ರೀತಿಯಾಗಿ ಮಹಾಕುಂಭಮೇಳ ಅಂದರೆ 144 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಇಲ್ಲಿ ಇಂದಿನ ಒಂದು ಆಚರಣೆಯನ್ನು ನಾವು ತಗೊಳೋದಾದರೆ 12 ದಿನಗಳ ಕಾಲ ದೇವತೆಗಳು ಮತ್ತು ಅಸುರರ ನಡುವೆ ಒಂದು ಯುದ್ಧ ನಡೆದಿರುತ್ತದೆ ಅಂತ ಹೇಳಿದೆ ನಾನು. ಸೊ 12 ದಿನಗಳಂದರೆ ಒಂದು ದಿನ ಬಂದು ಮಾನವನ ಜೀವಿತಾವಧಿಯ 1 ವರ್ಷಕ್ಕೆ ಸಮ ಅಂತ ಹೇಳ್ತಾರೆ. ಅಂದರೆ ಅವರು 12 ದಿನದಲ್ಲಿ ಒಂದು ದಿನ 1 ವರ್ಷಕ್ಕೆ ಸಮ ಆದರೆ 12 ದಿನ ಅಂದರೆ 12 ವರ್ಷಕ್ಕೆ ಮಹಾಕುಂಭಮೇಳ. ಮತ್ತು 12 × 12 ಅಂತ ಹೇಳಿದರೆ ಸೊ ಅದು 144 ವರ್ಷಕ್ಕೆ ಮಹಾಕುಂಭಮೇಳ ಅನ್ನೋದನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಇವಾಗ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಪ್ರಯಾಗ್ರಾಜ್ನಲ್ಲಿ ಏನು ಕುಂಭಮೇಳ ನಡೀತಾ ಇದೆ ಅಲ್ವಾ, ಅದನ್ನು ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಇದು ಬಂದು ತ್ರಿವೇಣಿ ಸಂಗಮ ಅಂತ ಹೇಳಿದರೆ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳ ಒಂದು ಸಂಗಮವನ್ನು ತ್ರಿವೇಣಿ ಸಂಗಮ ಅಂತ ಹೇಳ್ಬಿಟ್ಟು ನಡೀತಾರೆ. ಇಲ್ಲಿ ಸ್ನಾನ ಮಾಡೋದೇ ಒಂದು ಪುಣ್ಯ ಅಂತ ಹೇಳ್ತಾರೆ. ನಾಗಸಾಧುಗಳು ಫಸ್ಟ್ ಸ್ನಾನ ಮಾಡ್ತಾರೆ. ಅಗೋರಿಗಳು, ನಾಗಸಾಧುಗಳು ಮತ್ತು ಋಷಿ ಮುನಿಗಳು ಇವರೆಲ್ಲ ಸ್ನಾನದ ನಂತರ ಜನಸಾಮಾನ್ಯರಿಗೆ ಸ್ನಾನವನ್ನು ಮಾಡಲಿಕ್ಕೆ ಬಿಡ್ತಾರೆ. ಅಲ್ಲಿ ಒಂದು ದಿವ್ಯವಾದ ಶಕ್ತಿ ಇರುತ್ತದೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಬಂದು ಸ್ನಾನ ಮಾಡಲಿಕ್ಕೆ ಬಂದು 6 ರೀತಿಯ ಸ್ನಾನಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಪ್ರತ್ಯೇಕವಾದ ಈ ಒಂದು 45 ದಿನನೂ ಪರಿಪೂರ್ಣವಾದ ವಿಶೇಷವಾದ ದಿನನೇ. ಅದರಲ್ಲಿ ಬಂದು ಈ 6 ಸ್ನಾನಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ಹೇಳ್ತಾರೆ. ಅದರಲ್ಲಿ ನೋಡೋದಾದರೆ ಜನವರಿ ತಿಂಗಳಲ್ಲಿ 13, 14, 29. ಸೊ ಇನ್ನು ಇರೋದು 29ನೇ ತಾರೀಕು ಒಂದು ಸಿಗುತ್ತೆ ನಿಮಗೆ. ಫೆಬ್ರವರಿ ತಿಂಗಳಲ್ಲಿ 3, 12, 26. ನೀವು ಯಾರಾದರೂ ಪ್ರಯಾಗ್ರಾಜಿಗೆ ಹೋಗೋರು ಇದ್ದೀರಾ ಅಂತೇಳಿದರೆ ಈ ಒಂದು ದಿನಾಂಕವನ್ನು ನೋಡ್ಕೊಂಡು ಹೋಗಿ ಅಲ್ಲಿ ಒಂದು ಸ್ನಾನ ಮಾಡೋದ್ರಿಂದ ಇಂದಿನ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಒಂದು ಪಾಪದ ಫಲಗಳೆಲ್ಲ ಕಳೆದು ಪುಣ್ಯ ಸಿಗುತ್ತದೆ ಅನ್ನೋ ಒಂದು ಪ್ರತೀತಿನೂ ಇದೆ. ಮತ್ತು
ಮತ್ತು ಅಲ್ಲಿ ಸ್ನಾನ ಮಾಡೋರು ಹೇಗೆ ಬೇಕಂಗೋ ಸ್ನಾನ ಮಾಡೋದಿಲ್ಲ. ನಾವು ನೀರಿನಲ್ಲಿ ಮುಳುಗಬೇಕಾದ್ರೆ ನಮ್ಮ ಪೂರ್ವಜರನ್ನು ನೆನೆಸ್ಕೊಂಡು ನಾವಲ್ಲಿ ನೀರಿನಲ್ಲಿ ಮುಳುಗಿದ್ರೆ ಅದರ ಒಂದು ಅಪಾರ ಶಕ್ತಿ ಸಿಗುತ್ತದೆ ಅನ್ನೋದು ಇದರ ಒಂದು ನಂಬಿಕೆ ಆಗಿದೆ. ಅದೇ ರೀತಿ ಪ್ರಯಾಗ್ರಾಜ್ಗೆ ಬಂದು 13,000 ವಿಶೇಷ ರೈಲಿನ ವ್ಯವಸ್ಥೆ, 7,000 ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪ್ರಯಾಗ್ರಾಜ್ ಇವಾಗ ಬರೀ ಒಂದು ಸ್ಥಳವಲ್ಲ, ದೇವಾನುದೇವತೆಗಳು ಬಂದು ಸ್ನಾನ ಮಾಡ್ತಕ್ಕಂಥ ಒಂದು ಪುಣ್ಯ ಭೂಮಿ ಆಗಿದೆ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಹೇಳಲಿಕ್ಕೆ ಅವಕಾಶ ನಮಗೆ ನೋಡ್ಲಿಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರು ಹೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇದಕ್ಕೆ ನಾವು ಹೇಳಬೇಕು ಹೆಮ್ಮೆಯಿಂದ, ನಾವು ಹಿಂದೂಗಳು ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮವನ್ನು ನಾವು ಎತ್ತಿಡಿತೀವಿ ಅಂತ ಹೇಳ್ಬಿಟ್ಟು ಇದ್ರ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಮಹಾಕುಂಭ ಮೇಳದ ಏನೆಲ್ಲ ವಿಶೇಷತೆ ಇದೆ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ, ಸೊ ದಯವಿಟ್ಟು ನನ್ನ ಚಾನಲ್ನ ನೀವು ಯಾರಾದರೂ ಫಸ್ಟ್ ಟೈಮ್ ನೋಡೋರಿದ್ದೀರಾ ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮುಖದಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.